ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಈ ನಿಧಿ ಹುಡುಕಾಟದ ಕತೆಗಳನ್ನು ಕೇಳಿರ್ತೀರ ಅಂದ್ಕೊಳ್ತೀನಿ. ಹಳೆಯ ಬಂಗಲೆ, ಕೋಟೆ, ಈ ದೇವಸ್ಥಾನಗಳಲ್ಲೆಲ್ಲ ಸಿಕ್ಕ ಕತೆಗಳು ನಿಮ್ಗೆ ಗೊತ್ತಿರುತ್ತೆ. ಹಾಗೆ ಬಂಗಾಳದಲ್ಲಿಯೂ ಕೂಡ ಈ ನಿಧಿಗಾಗಿ ಹುಡುಕಾಟ ಆರಂಭ ಆಗಿದೆ. ಇಂಟ್ರೆಸ್ಟಿಂಗ್ ಏನಂದರೆ, ಅಲ್ಲಿ ನಿಧಿ ಸಿಗ್ತಾ ಇರೋದು TMC ಕಚೇರಿಯಲ್ಲಿ, ಅಂದರೆ ಮಮತಾ ಬ್ಯಾನರ್ಜಿ ಅವರ ಆಫೀಸ್ಗಳಲ್ಲಿ. ಗುದ್ದಲಿ ಹಿಡಿದು ನೆಲ ಅಗಿದ್ರೆ ಚೀಲದ ತುಂಬ ಕಂತೆ ಕಂತೆ ನೋಟ್ಗಳು, ಎಲ್ಲ 500 ರೂಪಾಯಿ ನೋಟ್ಗಳೇ ತುಂಬಿ ತುಳುಕ್ತಾ ಇತ್ತು. ಪೊಲೀಸರಿಗೆ ಅದನ್ನು ಎತ್ಕೊಂಡು ಹೋಗೋದಕ್ಕೂ ಕಷ್ಟ ಅಂತ ಹೆಣಬಾರದ ಚೀಲಗಳು. ವೀಕ್ಷಕರ, ನಮ್ಮಲ್ಲಿಯೂ ಕೂಡ CM ಬದಲಾವಣೆ ಆಗ್ತಿದೆ. ಆದರೆ ಬಂಗಾಳದ ಬದಲಾವಣೆ ಮುಂದೆ ಅದೇನು ದೊಡ್ಡ ವಿಷಯ ಅಲ್ಲ ಬಿಡಿ. ಅಷ್ಟಕ್ಕೂ ಈ ನೋಟಿನ ಗಂಟು ಸಿಕ್ಕಿದ್ದಲ್ಲಿ, ಎಷ್ಟು ಸಿಕ್ತು, ಪೊಲೀಸರಿಗೆ ಗೊತ್ತಾಗಿದ್ದು ಹೇಗೆ, ಇದೆಲ್ಲದರ ನಡುವೆ ಅಭಿಷೇಕ್ ಬ್ಯಾನರ್ಜಿ ದೇಶ ಬಿಡೋದಕ್ಕೆ ಕಾರಣ ಏನು, ಎಲ್ಲವನ್ನ ಕೂಡ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಅಂದಹಾಗೆ ಬಂಗಾಳದಲ್ಲಿ ನಿಧಿ ಬೇಟೆ ಶುರುವಾಗಿದ್ದು ಮೇ 27ನೇ ತಾರೀಕು. ತನಿಖಾಧಿಕಾರಿಗಳಿಗೆ ಒಂದು ಖಚಿತವಾದಂತಹ ಮಾಹಿತಿ ಸಿಗುತ್ತೆ. ಈ TMC ಕಚೇರಿಯ ಸಮೀಪದಲ್ಲಿ ಭೂಮಿಯ ಅಡಿಗೆ ಹಣವನ್ನು ಬಚ್ಚಿಡಲಾಗಿದೆ ಅಂತ. ಪೊಲೀಸರು ಕಾರ್ಯಾಚರಣೆಯನ್ನು ಶುರು ಮಾಡಿದ್ರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ದೊಡ್ಡ ಚೀಲಗಳು. ಪ್ರತಿಯೊಂದು ಚೀಲದಲ್ಲೂ 500 ರೂಪಾಯಿ ಮುಖಬೆಲೆಯ ನೋಟುಗಳು ಸಿಗುತ್ತೆ. ಈ ಹಣದ ಬೇಟೆ ಶುರುವಾಗಿದ್ದು TMC ನಾಯಕ ಮತ್ತು ಬದೂರಿಯಾ ಪುರಸಭೆಯ ಅಧ್ಯಕ್ಷ ಆಗಿರುವಂತಹ ದೀಪಂಕರ್ ಭಟ್ಟಾಚಾರ್ಯ ಅವರ ಬಂಧನದ ನಂತರ. ನೋಡಿ, ದೀದಿ ಆಡಳಿತದಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅಂತ. ಸರ್ಕಾರ ಪರಿಹಾರವನ್ನು ಬಿಡುಗಡೆ ಮಾಡಿದ್ರೆ ಅದು ಫಲಾನುಭವಿಗಳಿಗೆ ಸಿಗೋದಕ್ಕೂ ಮೊದಲೇ ಇಂತಹ ತಿಮಿಂಗ್ಲಗಳು ತಿಂದು ಮುಕ್ತಾ ಇದ್ವು. ಈ ಭಟ್ಟಾಚಾರ್ಯ ಮೇಲೆ ಕೂಡ ಸರ್ಕಾರದ ಪರಿಹಾರ ಸಾಮಗ್ರಿಗಳಲ್ಲಿ ಅಕ್ರಮ ಎಸಗಿದಂತಹ ಜೊತೆಗೆ ಅಕ್ರಮ ಆಸ್ತಿ ಗಳಿಸಿದಂತಹ ಗಂಭೀರವಾದಂತಹ ಆರೋಪಗಳಿದೆ. ಇಷ್ಟೆಲ್ಲ ಹಣ ಮಾಡಿ ಬಚ್ಚಿಟ್ಟಿದ್ದ ಭಟ್ಟಾಚಾರ್ಯನಿಗೆ ರಾತ್ರಿ ನಿದ್ದೆ ಕೂಡ ಬರ್ತಾ ಇರಲಿಲ್ವೇನೋ. ಸೊ ರಾತ್ರಿ ಆದ ಕೂಡಲೇ ಗಂಟು ಎಲ್ಲಿ ಕಳೆದು ಹೋಗ್ಬಿಡುತ್ತೋ ಅಂತ ರಾತ್ರಿ ಎಲ್ಲ TMC ಕಚೇರಿಯ ಬಳಿಯೇ ಸಂಶಯಾಸ್ಪದವಾಗಿ ಓಡಾಟ ನಡೆಸ್ತಾ ಇದ್ದ. ಅಲ್ಲಿನ ಸ್ಥಳೀಯರು 1 ದಿನ ನೋಡ್ತಾರೆ, 2 ದಿನ ನೋಡ್ತಾರೆ, ನಂತರ ಅವರಿಗೂ ಕೂಡ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಜೊತೆಗೆ ಅಲ್ಲಿ ಕಚೇರಿಯಿಂದ ವಾಹನಗಳಲ್ಲಿ ಈ ಸರಕುಗಳನ್ನು, ಸಾಮಗ್ರಿಗಳನ್ನು ತರೋದು, ಅಲ್ಲಿಂದ ಹೊರಗೆ ತೆಗೆದುಕೊಂಡು ಹೋಗೋದು, ದಾಖಲೆಗಳನ್ನು ಸುಡ್ತಾ ಇರೋದು ಜನರಿಗೆ ತುಂಬ ವಿಚಿತ್ರ ಅನಿಸುತ್ತೆ, ಅನುಮಾನ ಮೂಡುತ್ತೆ. ಬಡವರಿಗೆ ಸೇರಬೇಕಾದಂತಹ ವಿಪತ್ತು ಪರಿಹಾರ ಸಾಮಗ್ರಿಗಳನ್ನು ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಆರೋಪವನ್ನು ಮಾಡ್ತಾರೆ. ನಂತರ ಇದರ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸೋದಕ್ಕೆ ಶುರು ಮಾಡ್ತಾರೆ. ಆಗಲೇ ನೋಡಿ ಈ ಗಂಟಿನ ಕತೆ ಬಯಲಾಗೋದು. ಈಗಾಗಲೇ ವೀಕ್ಷಕರ, ಇಲ್ಲಿ ಸುಮಾರು 80 ಲಕ್ಷ ರೂಪಾಯಿ ನಗದು, ಜೊತೆಗೆ ಬಡವರಿಗೆ ಹಂಚಬೇಕಾಗಿದ್ದಂತಹ 4000 ಟಾರ್ಪಾಲಿನ್ ಶೀಟ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸದ್ಯಕ್ಕೆ ಎಕ್ಸಾಕ್ಟ್ ಎಷ್ಟು ಹಣ ಸಿಕ್ಕಿದೆ ಅಂತ ಗೊತ್ತಾಗಿಲ್ಲ. ಲೆಕ್ಕಾಚಾರ ಇನ್ನೂ ನಡೀತಾ ಇದೆ. ವೀಕ್ಷಕರೇ, ಬಂಗಾಳ ಈಗ ಹೇಗೆ ಬದಲಾಗ್ತಾ ಇದೆ ನೋಡಿ. ಸರ್ಕಾರ ಬದಲಾಗ್ತಿದ್ದಂಗೆ ಜನರಿಗೆ ಕೂಡ ಧೈರ್ಯ ಬರ್ತಾ ಇದೆ. ಅಕ್ರಮಗಳ ವಿರುದ್ಧ ದೂರು ಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಒಂದು ಕಡೆ ಜನಸಾಮಾನ್ಯರು ಧೈರ್ಯವಂತರಾಗ್ತಾ ಇದ್ರೆ, ಇನ್ನೊಂದು ಕಡೆ ಕೆಲವರಿಗೆ ಭಯ ಶುರುವಾಗ್ತಾ ಇದೆ. ಅದಕ್ಕೆ ನೋಡಿ ದೇಶವನ್ನು ಬಿಟ್ಟು ಓಡೋಗೋದಕ್ಕೆ ಕೂಡ ಪ್ಲ್ಯಾನ್ ಮಾಡ್ತಾ ಇರೋದು. ಈ ಕತೆ ಶುರುವಾಗೋದು ಕಲ್ಕತ್ತಾ ಹೈಕೋರ್ಟ್ನಿಂದ. ಅಭಿಷೇಕ್ ಬ್ಯಾನರ್ಜಿ ಇದಾರಲ್ಲ, ಅದೇ ದೀದಿ ಅವರ ಅಳಿಯ, ಇವರ ಪತ್ನಿ ರುಜಿರಾ ಬ್ಯಾನರ್ಜಿ ಕೂಡಲೇ ಇದ್ದಕ್ಕಿದ್ದಂತೆ ಹೈಕೋರ್ಟ್ ಮೆಟ್ಲೇರಿ ತಮಗೆ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಮುಖ್ಯ ವಿಷಯ ಕೂಡ ಇದೆ. ED ಕ್ರಮದ ನಂತರ ಕಲ್ಕತ್ತಾ ಹೈಕೋರ್ಟ್ ಈಗಾಗಲೇ ಅವರ ವಿದೇಶಿ ಪ್ರಯಾಣಕ್ಕೆ ತಡೆಯನ್ನು ನೀಡಿದೆ. ಅಷ್ಟೇ ಅಲ್ಲ, ವಿಮಾನ ನಿಲ್ದಾಣಗಳಲ್ಲಿ ಇವರ ವಿರುದ್ಧ ಲುಕೌಟ್ ನೋಟಿಸ್ ಕೂಡ ಜಾರಿಯಲ್ಲಿದೆ. ಸೊ ರುಜಿರಾ ಎಲ್ಲೂ ಕೂಡ ದೇಶ ಬಿಟ್ಟು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲವೇ ಇಲ್ಲ. ಹೀಗೆ ಪ್ರಶ್ನೆ ಏನಂದರೆ, ಇದ್ದಕ್ಕಿದ್ದಂತೆ ಇವರು ವಿದೇಶಕ್ಕೆ ಹೋಗಬೇಕು ಅಂತಿರೋದು ಯಾಕೆ? ಕಾರಣ ಇಷ್ಟೇ, ಭಯ. ಪಶ್ಚಿಮ ಬಂಗಾಳದ ಜನತೆ ಈಗ ಬೀದಿಯಲ್ಲಿ
ಚೋರ್ ಚೋರ್ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿಗೆ ಈಗ ಜನಸಾಮಾನ್ಯರ ಮುಂದೆ ಹೋಗೋದಕ್ಕೂ ಭಯ ಆಗ್ತಿದೆ. ಮನೆಯಿಂದ ಹೊರಗಡೆನೆ ಬರ್ತಾ ಇಲ್ವಂತೆ. ನೋಡಿ, ಅಭಿಷೇಕ್ ಬ್ಯಾನರ್ಜಿ ಪತ್ನಿ ರುಜಿರಾ ಬ್ಯಾನರ್ಜಿ ಇವರ ಪಾಸ್ಪೋರ್ಟ್ ಕಥೆಯನ್ನು ಹಿಂದೆ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಈಕೆಯ ಬಳಿ 2 ಪಾಸ್ಪೋರ್ಟ್ ಇರೋದು, 2ರಲ್ಲೂ ಕೂಡ ತಂದೆ ಹೆಸರು ಬೇರೆ ಬೇರೆ ಇರೋದು. ಸೊ ಇವರನ್ನು 2023ರಲ್ಲೇ ಇಮಿಗ್ರೇಷನ್ ಅಧಿಕಾರಿಗಳು ವಿಮಾನ ನಿಲ್ದಾಣದಲ್ಲಿ ತಡೆದಿದ್ರು. ಇಷ್ಟೆಲ್ಲ ತನಿಖೆ ನಡೀತಾ ಇರಬೇಕಾದ್ರೆ ವಿದೇಶಕ್ಕೆ ಹೋಗುವ ಈ ಅವಸರ ಯಾಕಾಗಿ? ಈಗ ದೊಡ್ಡ ಪ್ರಶ್ನೆ ಆಗಿರೋದಿದೆ ನೋಡಿ. ದೀದಿ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಇವತ್ತು ಅಳಿಯ ನೋಡಿದ್ರೆ ದೇಶ ಬಿಟ್ಟು ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇತ್ತ ಬಂಗಾಳದ ರಾಜಕೀಯದಲ್ಲಿ ಕೂಡ ದೊಡ್ಡ ವಿಚಿತ್ರ ನಡೀತಾ ಇದೆ. TMCಯ 100ಕ್ಕೂ ಹೆಚ್ಚು ಕೌನ್ಸಿಲರ್ಸ್ಗಳು ಒಂದೇ ಟೈಮಲ್ಲಿ ಏಕಕಾಲದಲ್ಲಿ ರಾಜೀನಾಮೆಯನ್ನು ನೀಡ್ತಾ ಇದ್ದಾರೆ. ಈ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ ಕೆಲವೊಂದು ನಗರಸಭೆಗಳಲ್ಲಿ ಕೆಲಸ ಮಾಡೋದಕ್ಕೆ ಒಬ್ಬನೇ ಒಬ್ಬ ಕೌನ್ಸಿಲರ್ ಕೂಡ ಉಳ್ಕೊಂಡಿಲ್ಲ. ಫಾರ್ ಎಕ್ಸಾಂಪಲ್, ಕೊಂಟೈ ನಗರ ಪಾಲಿಕೆಯಲ್ಲಿ 14 ಸದಸ್ಯರಿದ್ದಾರೆ. ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಬ್ಯಾರಕ್ಪುರ್, ಬಾಡ್ಪಾರ, ಕಾಚ್ರಾಪಾಡ ಮತ್ತು ಹಾಲಿಸರ್ನಂತಹ ಕೈಗಾರಿಕಾ ಪ್ರದೇಶಗಳ ನಗರಸಭೆಗಳಲ್ಲಿ ಕೂಡ ಇದೇ ಪರಿಸ್ಥಿತಿ ಎದುರಾಗಿದೆ. ಸೊ ಈ ಸಾಮೂಹಿಕ ರಾಜೀನಾಮೆಯಿಂದ ರಾಜ್ಯ ಸರ್ಕಾರವೇ ಈಗಲ್ಲಿ ಆಡಳಿತ ನಡೆಸೋದಕ್ಕೆ ಅಂತ ಅಡ್ಮಿನಿಸ್ಟ್ರೇಟರ್ಗಳನ್ನು ಅಂದರೆ SDOಗಳನ್ನು ನೇಮಿಸಬೇಕಾದಂತಹ ಅನಿವಾರ್ಯತೆ ಕೂಡ ಬಂದಿದೆ. ಬಟ್ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿರೋದು, ಇವರೆಲ್ಲ ರಾಜೀನಾಮೆಯನ್ನು ಕೊಡ್ತಾ ಇರೋದು ಯಾಕೆ? ಇದಕ್ಕೆ ಉತ್ತರ ಸುವೇಂದು ಅಧಿಕಾರಿಯವರ ಒಂದು ಹೇಳಿಕೆ. ಈ ಕೌನ್ಸಿಲರ್ಗಳು TMC ಸಚಿವರು ಮತ್ತು ಶಾಸಕರೊಂದಿಗೆ ಸೇರಿ ಭಾರೀ ಪ್ರಮಾಣದ ಲೂಟಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ಇವರೆಲ್ಲರ ಮೇಲೆ ತನಿಖೆ ನಡೆಯುತ್ತೆ ಅಂತ ಸುವೇಂದು ಅವರು ಎಚ್ಚರಿಕೆಯನ್ನು ಕೊಡ್ತಾರೆ. ಅಷ್ಟೇ, ಎಲ್ಲ ಜಾಗ ಖಾಲಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಲೆಕ್ಕ ಹಾಕಿ ಇಷ್ಟು ಕಾಲ ಎಷ್ಟು ಲೂಟಿ ಮಾಡಿರಬಹುದು ಅಂತ. ಬಂಗಾಳದ ಭ್ರಷ್ಟಾಚಾರದ ವಿಷಯಕ್ಕೆ ಬಂದರೆ ಸುವೇಂದು ಅಧಿಕಾರಿಯವರು ಬಿಡುಗಡೆ ಮಾಡಿದ ಪಟ್ಟಿ ಎಲ್ಲರನ್ನು ಕೂಡ ಬೆಚ್ಚ ಬೀಳಿಸುವಂಥದ್ದು. ಹಂಗೆ ನೋಡಿದ್ರೆ ಈಗ ಸಿಕ್ಕಿರುವಂತಹ ಮೂಟೆ ಏನೇನೂ ಅಲ್ಲ ವೀಕ್ಷಕರೇ. ಮುನ್ಸಿಪಲ್ ಅಫೇರ್ ಕಮಿಟಿ ಬಹಿರಂಗಪಡಿಸಿದಂತಹ ಮಾಹಿತಿ ಪ್ರಕಾರ ಬಂಗಾಳದ ಕೆಲವು ನಾಯಕರ ಆಸ್ತಿ ವಿವರಗಳು ಹೇಗಿದೆ ಅಂತ ನೋಡಿ. ರಾಜು ನಸ್ಕರ್ ಮಾಫಿಯಾ ಮೂಲದವನು, 18 ಆಸ್ತಿ ಜೊತೆಗೆ ಅಪಾರವಾದಂತಹ ಚಿನ್ನ. ಪಪ್ಪು ಇವನು ಮಾಫಿಯಾ ಮೂಲದವನು, 24 ಆಸ್ತಿಗಳಿದೆ. ಅಭಿಷೇಕ್ ಬ್ಯಾನರ್ಜಿ ಈತನ ಬಳಿಯೂ ಕೂಡ 24 ದೊಡ್ಡ ಆಸ್ತಿಗಳಿದೆ. ಜಾವೇದ್ ಖಾನ್ ಮತ್ತು ಅವನ ಮಗನ ಬಳಿ ಕೂಡ ಬರೋಬ್ಬರಿ 90 ಅಸೆಟ್ಗಳಿದೆ. ಮಜಾ ಏನು ಗೊತ್ತಾ ವೀಕ್ಷಕರೇ, ಈ ನಾಯಕರಲ್ಲಿ ತುಂಬ ಮಂದಿ ಕೆಲ ವರ್ಷಗಳ ಹಿಂದೆ ಬಂಗಾಳದ ರಸ್ತೆ ಬದಿಯಲ್ಲಿ ಮಾಂಸ ಊಟ ಮಾರಾಟ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಅಂಥವರು ಇವತ್ತು TMC ಅಧಿಕಾರಕ್ಕೆ ಬಂದ ಮೇಲೆ ಇಷ್ಟೊಂದು ಆಸ್ತಿ ಮಾಡಿದ್ದು ಹೇಗಾಗಾದ್ರೆ? ಈ ಆಸ್ತಿಗಳ ಬಗ್ಗೆ ಸರ್ಕಾರದಿಂದ ತನಿಖೆ ಆರಂಭ ಆಗ್ತಿರೋ ಕಾರಣಕ್ಕೆ ನಾಯಕರಿಗೆ ಕೂಡ ನಡುಕ ಶುರುವಾಗಿದೆ. ನಡುಕ ಶುರುವಾಗಲೇಬೇಕಿತ್ತು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.